ಭೇಟಿ ಮಾಡಿ ಸುಮಾರು ಒಂದು 25 ನಿಮಿಷ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ವಿಶೇಷವಾಗಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಮಾಡಿದ್ದೀನಿ ಮತ್ತು ಅವರು ಕೂಡ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಏನೇನು ತಯಾರಿ ಆಗ್ತಾಯಿದೆ ಮತ್ತು ಕೆಲವು ಪಾರ್ಟಿ ವಿಚಾರವಾಗೂ ಕೂಡ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥದ್ದು ಮತ್ತು JDS ಜೊತೆ ಹೊಂದಾಣಿಕೆ ಆಗಿದೆ, ಆ ವಿಚಾರನೂ ಕೂಡ ಚರ್ಚೆ ಆಗಿದೆ. ಸೊ ಒಟ್ಟಾರೆ ಪಾರ್ಟಿಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ, ಪಾರ್ಟಿ ಚುನಾವಣೆಯ ಗೆಲ್ಲುವಂಥ ದೃಷ್ಟಿಯಿಂದ ಚರ್ಚೆಗಳು ಆಗಿದೆ. ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಚಾಚು ತಪ್ಪದೆ ಪಾಲಿಸಿ ಕರ್ನಾಟಕದಲ್ಲಿ ಮತ್ತೆ ಒಳ್ಳೆಯ ಸಂಖ್ಯೆಯ ಲೋಕಸಭಾ ಸದಸ್ಯರನ್ನು ಗೆಲ್ಲುವಂಥದ್ದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೇಜರ್ ಆಗಿದ್ದು ಅಸಮಾಧಾನ ಸರ್, ಅಂದರೆ ಆಯ್ಕೆ ಸಂದರ್ಭದಲ್ಲಿದ್ದಂಥ ಅಸಮಾಧಾನಗಳು ಮತ್ತು ಈವನ್ ಸೋಮಣ್ಣ ಅವರು ಕೂಡ ಇಲ್ಲಿ ಭೇಟಿ ಆಗಿದ್ದರು. ಆ ಸಂದರ್ಭದಲ್ಲೂ ಏನೇನಾಗಿತ್ತು ಅನ್ನೋದನ್ನು ಅವರು ನಾನು ಹೈಕಮಾಂಡ್ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ನೋವಂಥದ್ದು. ಈ ವಿಚಾರಗಳೇನಾದರೂ ಚರ್ಚೆ ಆಯಿತಾ? ಇಲ್ಲ, ಸೋಮಣ್ಣವ್ರ ವಿಚಾರ ಒಂಥರ ಸುಖಾಂತಿಯಾಗಿದೆ, ಮುಗಿದಿದೆ. ಸೋಮಣ್ಣವರು ಕೂಡ ನಿರಂತರವಾಗಿ ಕಳೆದ ಒಂದು ವಾರದಿಂದನೂ ಕೂಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರ ಮಗನೂ ಕೂಡ ನಮ್ಮ ಮನೆಗೆ 4-5 ಸರಿ ಬಂದಿದ್ದರು. ಸೊ ಡೆಲ್ಲಿಯಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಡ್ಡಾ ಅವರು ಸೋಮಣ್ಣವ್ರನ್ನ ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೆನ್ನೆ ಹೋದಾಗೂ ಕೂಡ ಸೋಮಣ್ಣವ್ರ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯತ್ನಾಳ್ ಬಗ್ಗೆ ಈಗಾಗಲೇ ಡೆಲ್ಲಿಯವರು ಚರ್ಚೆ ಮಾಡಿದ್ದಾರೆ. ಸೊ ಅದು ಮತ್ತೊಂದು ಸುತ್ತಿನ ಚರ್ಚೆ ಆಗಬೇಕು ಅಂತ ಅನಿಸುತ್ತೆ. ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಎಲ್ಲರೂ ಒಟ್ಟಾಗಿ ಹೋಗಬೇಕು. ನರೇಂದ್ರ ಮೋದಿಯವರು ಮತ್ತೆ ದೇಶದ ಪ್ರಧಾನಿ ಆಗಬೇಕು ಅನ್ನೋದು ಒಂದೇ ಸ್ಲೋಗನ್. ಈಗ ಮತ್ತೊಮ್ಮೆ ಮೋದಿ ಅನ್ನೋದು ಒಂದೇ ಸ್ಲೋಗನ್. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಅದನ್ನು ಸರಿದೂಗಿಸಿ ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನಾನಿರ್ಬೋದು, ಸನ್ಮಾನ್ಯ ವಿಜಯೇಂದ್ರ ಇರ್ಬೋದು, ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಮಾಡಬೇಕಾಗಿದೆ. ಸೊ ಎಲ್ಲ ಕಾರ್ಯಕರ್ತರನ್ನು, ಮುಖಂಡರನ್ನು ಒಟ್ಟಿಗೆ ತೆಗೆದುಕೊಳ್ಳೋಕೆ ಕೇಂದ್ರ ನಾಯಕರ ಅಭಿಪ್ರಾಯ ಇದೆ. ಎಲ್ಲರೂ ಒಟ್ಟಿಗೆ ತೊಗೊಂಡೋಗಿ ಕೆಲಸ ಮಾಡಿ ಅಂತ, ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಲೋಕಸಭಾ ಚುನಾವಣೆ ಪ್ರಿಪ್ರೇಷನ್ ಅಂತ ಹೇಳ್ತಾ ಇದ್ರಿ. ಸುಮಾರು 10ರಿಂದ 12 ಜನ ಈಗ ಹಾಲಿ ಸಂಸದರನ್ನು ಕೈ ಬಿಡ್ತಾರೆ ಅನ್ನುವಂಥದ್ದು ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಲ್ಲ. ಹಿಂದೆ ಆ ಥರ ಇತ್ತು. ಈಗೆಲ್ಲರೂ ಭಾಳಷ್ಟು ಜನ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಟಿಮೇಟಾಗಿ ಗೆಲ್ಲೋ ಅಂಥದ್ದು ಮಾನದಂಡ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಕೇಂದ್ರದ ನಾಯಕರು ಹಲವು ಸರ್ವೆಗಳನ್ನು ಆಗಿದೆ. ಜನರ ಜೊತೆ ಯಾರಿದ್ದಾರೆ ಮತ್ತು ಗೆಲ್ಲುವಂಥ ಒಂದು ಕೆಪಾಸಿಟಿ ಯಾರಿಗಿದೆ, ಈ ಮಾನದಂಡದ ಮೇಲೆ ಮತ್ತು ಪಾರ್ಟಿಯ ಕಾರ್ಯಕರ್ತರ ಅಭಿಪ್ರಾಯ ಇದು ತಗೊಂಡು ಕೊಡ್ತಾರೆ. ಇರೋ ಅಂಥವ್ರನ್ನ ಯಾರನ್ನ ಬದಲಾವಣೆ ಮಾಡಬೇಕು, ಯಾರನ್ನ ಉಳಿಸ್ಕೊಬೇಕು ಅನ್ನೋದು ಸರ್ವೆ ಮತ್ತು ಕೇಂದ್ರದ ನಾಯಕರು ಅಭಿಪ್ರಾಯ ಏನಿದೆ ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಈಗ ನಾವು ಕ್ಲಸ್ಟರ್ ವೈಸು 4 ಕ್ಷೇತ್ರಗಳಿಗೆ ಒಬ್ಬರು ಇನ್ಚಾರ್ಜನ್ನು ಮಾಡಿದಿರಿ. ಪ್ರತಿ ಲೋಕಸಭೆಗೆ ಒಬ್ಬರು ಇನ್ಚಾರ್ಜನ್ನು ಮಾಡ್ತೀರಿ. ಅದಾದಮೇಲೆ ಪ್ರತಿ ವಿಧಾನಸಭೆಗೆ ಒಬ್ಬರು ಇನ್ಚಾರ್ಜ್ ಮಾಡುವಂಥದ್ದಕ್ಕೆ ಈಗಾಗಲೇ ಕೇಂದ್ರದಿಂದ ನಮ್ಗೆ ಸೂಚನೆ ಬಂದಿದೆ. ಆ ಪ್ರೋಸೆಸ್ ನಡೀತಾ ಇದೆ. ಸೊ ನಾವು ಚುನಾವಣೆಯ ಯಾರೇ ಕ್ಯಾಂಡಿಡೇಟ್ ಆಗಲಿ ಚುನಾವಣೆಗೆ ತಯಾರಿ ಮಾಡುವಂಥದ್ದಕ್ಕೆ ಪಾರ್ಟಿ ಸೂಚನೆಯನ್ನು ಕೊಟ್ಟಿದೆ. ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ.